ನಮಸ್ಕಾರ ಸ್ನೇಹಿತರೆ. ಟೌನ್ ಇಂದ ದೂರ ಕಾಡಿನ ಮಧ್ಯದಲ್ಲಿ ಒಂದು ಹಳ್ಳಿ ಇದೆ. ಈ ಹಳ್ಳಿಯ ಬಗ್ಗೆ ಯಾರಿಗೂ ಕೂಡ ಗೊತ್ತಿರಲ್ಲ. ಇಲ್ಲಿರೋ ಜನರು ಯಾವತ್ತೂ ಟೌನ್ಗೆ ಹೋಗೋದಿಲ್ಲ. ಟೌನ್ಗೆ ಹೋಗೋಕೆ ಕಾಡನ್ನ ದಾಟ್ಕೊಂಡು ಹೋಗ್ಬೇಕು. ಆದ್ರೆ ಆ ಕಾಡಿನಲ್ಲಿ ಭಯಾನಕವಾದ ಜೀವಿಗಳು ವಾಸವಾಗಿದ್ದಾವೆ. ಹಳ್ಳಿಯಲ್ಲಿ ಕಾಯಿಲೆಯ ಕಾರಣದಿಂದ ಮಕ್ಕಳು ದೊಡ್ಡವರು ಎಲ್ಲರೂ ಸಾಯ್ತಿದ್ರು ಕೂಡ ಮೆಡಿಸಿನ್ ತರೋದಕ್ಕೂ ಟೌನ್ಗೆ ಹೋಗೋದಿಲ್ಲ. ಅಷ್ಟಕ್ಕೂ ಆ ಕಾಡಿನಲ್ಲಿರೋ ಜೀವಿಗಳು ಯಾರು, ಈ ಹಳ್ಳಿಯನ್ನ ಸೀಕ್ರೆಟ್ ಆಗಿ ಯಾಕೆ ಇಟ್ಟಿದ್ದಾರೆ, ಈ ಹಳ್ಳಿಯ ಸುತ್ತ ಇರೋ ರಹಸ್ಯ ಆದ್ರೂ ಏನು ಅಂತ ನಾವು ತಿಳ್ಕೊಳ್ಳೋಕೋಸ್ಕರ 2004ರಲ್ಲಿ ರಿಲೀಸ್ ಆಗಿದ್ದ ಎಂ ನೈಟ್ ಶ್ಯಾಮಲನ್ ಅವರು ಡೈರೆಕ್ಟ್ ಮಾಡಿರೋ ಮೂವಿ ದ ವಿಲೇಜ್ ನ ಸ್ಟೋರಿಯನ್ನ ನೋಡೋಣ. ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ, ಯಾಕಂದ್ರೆ ಲಾಸ್ಟ್ ಅಲ್ಲಿ ಬರೋ ಟ್ವಿಸ್ಟ್ ನ ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ, ಆ ರೀತಿ ಇದೆ. ಸೊ ಈ ಮೂವಿಯ ಸ್ಟೋರಿಯ ಕಡೆ ಹೋಗಕ್ಕಿಂತ ಮುಂಚೆ ಇನ್ನೂ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಪೆನ್ಸಿಲ್ವೇನಿಯಾದ ಕಾಡಿನ ಒಳಗಿರೋ ಒಂದು ಹಳ್ಳಿಯನ್ನ ತೋರಿಸ್ತಾರೆ. ಈ ಹಳ್ಳಿಯ ಸೆಟಪ್ ಮತ್ತೆ ಜನರ ಗೆಟಪ್ ನೋಡಿದ್ರೆ ಅನ್ಸುತ್ತೆ 19ನೇ ಶತಮಾನದಲ್ಲಿ ಈ ಕತೆ ನಡೀತಾ ಇರ್ಬೋದು ಅಂತ. ಈಗ ಅಗಸ್ಟಸ್ ಅನ್ನೋ ವ್ಯಕ್ತಿಯ 7 ವರ್ಷದ ಮಗ ಯಾವುದೋ ಕಾಯಿಲೆಯ ಕಾರಣದಿಂದ ಸಾವನ್ನಪ್ಪಿದ್ದಾನೆ. ಅದಕ್ಕೆ ಹಳ್ಳಿಯವರೆಲ್ಲ ತುಂಬಾನೇ ದುಃಖದಲ್ಲಿ ಇದ್ದಾರೆ. ಅಂತ್ಯ ಸಂಸ್ಕಾರ ಆದ್ಮೇಲೆ ಊಟಕ್ಕೆ ಅಂತ ಎಲ್ಲರೂ ಒಟ್ಟಿಗೆ ಸೇರಿದಾಗ ಕಾಡಿನ ಒಳಗಿಂದ ಯಾವುದೋ ಜೀವಿ ಭಯಾನಕವಾಗಿ ಶಬ್ದ ಮಾಡ್ತಿರೋ ಹಾಗೆ ಕೇಳಿಸುತ್ತೆ. ಈ ಶಬ್ದವನ್ನ ಕೇಳಿಸ್ಕೊಂಡು ಊಟಕ್ಕೆ ಕೂತಿದ್ದ ನೋವಾ ಅನ್ನೋ ಹುಡುಗ ನಗಾಡೋದಕ್ಕೆ ಶುರು ಮಾಡ್ತಾನೆ. ಕಾರಣ ಏನಂದ್ರೆ ಇವನಿಗೆ ಡೆವಲಪ್ಮೆಂಟಲ್ ಡಿಸೇಬಿಲಿಟಿ ಇದೆ. ಅದಕ್ಕೆ ಮಗುವಿನ ರೀತಿ ಆಡ್ತಿರ್ತಾನೆ. ತಪ್ಪು ಸರಿಯ ಅರಿವಿಲ್ಲ. ಆ ಶಬ್ದ ಕೇಳಿಸ್ಕೊಂಡು ಬೇರೆಯವರೆಲ್ಲ ತುಂಬಾನೇ ಸೀರಿಯಸ್ ಆಗಿದ್ದಾರೆ. ನೆಕ್ಸ್ಟ್ ಸೀನಲ್ಲಿ ಈ ಹಳ್ಳಿ ಯಾವ ರೀತಿ ಇದೆ ಅಂತ ತೋರಿಸ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಕೋಪ ದ್ವೇಷ ಎಲ್ಲ ಬಿಟ್ಟು ಒಟ್ಟಿಗೆ ಎಲ್ಲರೂ ಒಂದು ಫ್ಯಾಮಿಲಿಯ ರೀತಿ ಕೆಲಸಗಳನ್ನ ಹಂಚ್ಕೊಂಡು ಎಲ್ಲರೂ ಸೇರಿ ಬೆಳೆಗಳನ್ನ ಬೆಳೆದು ಖುಷಿಯಾಗಿ ಯಾವುದೇ ಸಮಸ್ಯೆ ಇಲ್ದಂಗೆ ಬದುಕ್ತಾ ಇದ್ದಾರೆ. ಆದ್ರೆ ಒಂದೇ ಒಂದು ಸಮಸ್ಯೆ ಏನೋ ಇದೆ, ಅಂದ್ರೆ ಕಾಡಿನಲ್ಲಿ ಯಾವುದೋ ಜೀವಿಗಳಿದಾವೆ. ಈ ಕ್ರೀಚರ್ಗಳಿಂದ ಹಳ್ಳಿಯವರು ತುಂಬಾನೇ ಹೆದರ್ಕೊಂತಾರೆ. ಈ ಹಳ್ಳಿಯ ಹಿರಿಯರು ಮೊದಲೇ ಈ ಜೀವಿಗಳ ಜೊತೆ ಒಪ್ಪಂದ ಮಾಡ್ಕೊಂಡಿರ್ತಾರೆ. ಏನಂದ್ರೆ ಹಳ್ಳಿಯ ಬಾರ್ಡರ್ ಅನ್ನ ದಾಟಿ ನಾವು ಆ ಕಡೆ ಬರಲ್ಲ, ನೀವು ಈ ಕಡೆ ಬರಬೇಡಿ, ನಾವು ನಿಮಗೆ ಡಿಸ್ಟರ್ಬ್ ಮಾಡಲ್ಲ, ನೀವು ನಮಗೆ ತೊಂದರೆ ಕೊಡಬೇಡಿ ಅಂತ. ಇದಕ್ಕೆ ಜೀವಿಗಳು ಒಪ್ಪಿದ್ರು ಕೂಡ ಏನಾದ್ರೂ ತೊಂದರೆ ಕೊಡ್ಬೋದು ಅಂತ ಭಯದಲ್ಲಿ ಇದ್ದಾರೆ. ಆ ಭಯ ಎಷ್ಟಿದೆ ಅನ್ನೋದಕ್ಕೆ ಸಾಕ್ಷಿ ಇಬ್ರು ಹುಡುಗಿಯರು ಒಂದು ಕೆಂಪು ಹೂ ಬಿಟ್ಟಿರೋ ಗಿಡವನ್ನ ನೋಡಿದ ತಕ್ಷಣ ಆ ಹೂ ಇರ್ಲಿ ಪೂರ್ತಿ ಗಿಡವನ್ನೇ ಕಿತ್ತಾಕಿ ಮಣ್ಣಲ್ಲಿ ಊತಾಕ್ತಾರೆ. ಕಾರಣ ಆ ಜೀವಿಗಳು ಕೆಂಪು ಬಣ್ಣಕ್ಕೆ ಅಟ್ರಾಕ್ಟ್ ಆಗ್ತವೆ ಅಂತ. ಹಳ್ಳಿಯ ಬಾರ್ಡರ್ ಅಲ್ಲಿ ವಾಚ್ ಟವರ್ ಕೂಡ ನಿರ್ಮಿಸಿದರೆ ಈ ವಾಚ್ ಟವರ್ ಅಲ್ಲಿ ಒಬ್ಬ ರಾತ್ರಿ ಪೂರ್ತಿ ಎಚ್ಚರ ಇದ್ದು ಆ ಜೀವಿಗಳು ಏನಾದರೂ ಊರಿನ ಒಳಗೆ ಅಕಸ್ಮಾತ್ ಬಂದ್ರೆ ಜನರಿಗೆ ಎಚ್ಚರಗೊಳಿಸೋದು ಇವನ ಕೆಲಸ. ಎಡ್ವರ್ಡ್ ಅನ್ನೋ ಊರಿನ ಹಿರಿಯರಾದವರಲ್ಲಿ ಒಬ್ಬರು ಮಕ್ಕಳಿಗೆ ಪಾಠ ಹೇಳ್ಕೊಡೋಕೆ ಅಂತ ಬಂದಾಗ ಒಂದು ಪ್ರಾಣಿ ಸಾವನ್ನಪ್ಪಿರೋದನ್ನ ನಿಂತ್ಕೊಂಡು ನೋಡ್ತಿದ್ದ ಮಕ್ಕಳಿಗೆ ಈ ಕೆಲಸವನ್ನ ಯಾರು ಮಾಡಿರೋದು ಏನು ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ. ಈ ಪ್ರಾಣಿಯ ಚರ್ಮ ಸುಲ್ದು ಸಾಯಿಸಿರೋದು ನಾವು ಯಾರ ಬಗ್ಗೆ ಮಾತಾಡಲ್ವೋ ಅವರು. ಆ ಜೀವಿಗಳು ಎಷ್ಟು ಭಯಾನಕ ಅಂತ ನಿಮಗೆ ಗೊತ್ತಿದೆ, ಆದ್ರೆ ಅವುಗಳು ಸುಮಾರು ವರ್ಷಗಳಿಂದ ನಮ್ಮ ಜಾಗಕ್ಕೆ ಬಂದಿಲ್ಲ. ಪ್ರಾಣಿಯನ್ನ ಯಾರು ಸಾಯಿಸಿದ್ದು ಅಂತ ಎಡ್ವರ್ಡ್ಗೂ ಕೂಡ ಈಗ ಗೊತ್ತಾಗಲ್ಲ. ನೆಕ್ಸ್ಟ್ ಸೀನಲ್ಲಿ ಹಿರಿಯರೆಲ್ಲ ಕುತ್ಕೊಂಡು ಮೀಟಿಂಗ್ ಮಾಡ್ತಿದ್ದಾಗ ಈ ಹಿರಿಯರಲ್ಲಿ ಒಬ್ಬರಾದ ಆಲಿಸ್ ನ ಮಗ ಲೂಷಿಯಸ್ ಇಲ್ಲಿಗೆ ಬಂದು, ನಾನು ಟೌನ್ಗೆ ಹೋಗಿ ಕೆಲವೊಂದು ಮೆಡಿಸಿನ್ಸ್ ಗಳನ್ನ ತಗೊಂಡ್ ಬರ್ಬೇಕು ಅಂತ ಅನ್ಕೊಂಡಿದ್ದೀನಿ. ಮತ್ತೆ ಈ ಹಳ್ಳಿಯಲ್ಲಿ ಕಾಯಿಲೆಯಿಂದ ಯಾರು ಸಾಯಬಾರ್ದು ಅನ್ನೋ ಉದ್ದೇಶದಿಂದ. ಅದಕ್ಕೆ ನನಗೆ ಆ ಜೀವಿಗಳಿರೋ ಕಾಡನ್ನ ದಾಟಿ ಹೋಗೋಕೆ ಪರ್ಮಿಷನ್ ಕೊಡಿ ಅಂತ ಕೇಳ್ತಾನೆ. ಆದರೆ ಅವರು ಪರ್ಮಿಷನ್ ಕೊಡೋದಿಲ್ಲ. ಏನೇ ಆದ್ರೂ ಕಾಡನ್ನ ದಾಟಿ ಯಾರು ಹೊರಗಡೆ ಹೋಗ್ಬಾರ್ದು ಅಂತ ಡಿಸೈಡ್ ಆಗ್ಬಿಟ್ಟಿದ್ದಾರೆ. ಮುಂದಿನ ದಿನ ಮತ್ತೆ ಇನ್ನೊಂದು ಸಾಕು ಪ್ರಾಣಿ ಸಾವನ್ನಪ್ಪಿರೋದ್ರಿಂದ ಆಲಿಸ್ ಜನರಿಗೆಲ್ಲ ಹೇಳ್ತಾ ಇದ್ದಾಳೆ, ಈ ಕೆಲಸವನ್ನ ನರಿ ಅಥವಾ ಯಾವುದೋ ಬೇರೆ ಕಾಡು ಪ್ರಾಣಿ ಮಾಡಿರೋ ಹಾಗೆ ಕಾಣ್ತಾ ಇದೆ. ಕಾಡಿನಲ್ಲಿರೋ ಆ ಜೀವಿಗಳು ಮಾಡಿರೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಭಯ ಬೇಡ, ಮಕ್ಕಳು ಆಟ ಆಡೋದಕ್ಕೆ ಅಂತ ಹೊರಗಡೆ ಹೋದಾಗ ಗಮನ ಹಿಡಿ ಅಂತ ಹೇಳ್ತಾಳೆ ಆಲಿಸ್. ಈ ಮೀಟಿಂಗ್ ಆದ್ಮೇಲೆ ಎಡ್ವರ್ಡ್ ಅವರ ಮಗಳು ಕಿಟಿ ತನ್ನ ತಂದೆಗೆ ತಾನು ಲೂಷಿಯಸ್ ನ ಪ್ರೀತಿಸ್ತಾ ಇರೋ ವಿಷಯವನ್ನ ಹೇಳಿ ನಮ್ಮ ಮದುವೆಗೆ ಒಪ್ಪಿಗೆ ಕೊಡಿ ಅಂತ ಇವಳು ಕೇಳ್ಕೊಂತಾಳೆ. ಆದ್ರೆ ಇವಳು ಪ್ರೀತಿಸ್ತಾ ಇರೋ ವಿಷಯ ಲೂಷಿಯಸ್ಗೆ ಗೊತ್ತಿರಲ್ಲ. ಅದಕ್ಕೆ ಎಡ್ವರ್ಡ್ ಮೊದಲು ಲೂಷಿಯಸ್ ಒಪ್ಕೊಳ್ಳಿ, ಆಮೇಲೆ ಮುಂದಿಂದು ಮಾತಾಡೋಣ ಅಂತ ಹೇಳಿದಾಗ ಕಿಟಿ ಸೀದಾ ಲೂಷಿಯಸ್ ಹತ್ರ ಬಂದು ಇವನಿಗೆ ಪ್ರಪೋಸ್ ಮಾಡಿ ಬಂದಿದ್ದ ಸ್ಪೀಡಲ್ಲೇ ವಾಪಸ್ ಹೋಗ್ತಾಳೆ. ಯಾಕಂದ್ರೆ ಲೂಷಿಯಸ್ ಇವಳನ್ನ ರಿಜೆಕ್ಟ್ ಮಾಡಿದ್ದಾನೆ. ಅದಕ್ಕೆ ಕಿಟಿ ಮನೆಗೆ ಬಂದು ತುಂಬಾನೇ ಅಳ್ತಾ ಇದ್ದಾಳೆ. ಇವಳ ತಂಗಿ ಐವಿ ಇವಳಿಗೆ ಸಮಾಧಾನ ಮಾಡ್ತಿದ್ದಾಳೆ. ಐವಿಗೆ ಸ್ನೇಹಿತರೆ ಕಣ್ಣು ಕಾಣಿಸೋದಿಲ್ಲ, ಆದ್ರೂ ಕೂಡ ಯಾವ ಜಾಗದಲ್ಲಿ ಇದ್ದಾಳೆ, ಯಾರು ಎಲ್ಲಿದ್ದಾರೆ ಅನ್ನೋದೆಲ್ಲ ನೀಟಾಗಿ ಗೊತ್ತಾಗ್ತಿರುತ್ತೆ. ನೋವಾ ಕೂಡ ಇವಳ ಫ್ರೆಂಡ್. ನೋವಾ ಯಾರು ಅಂದ್ರೆ ಸ್ನೇಹಿತರೆ, ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ನಲ್ಲ, ಇವನಿಗೆ ಡೆವಲಪ್ಮೆಂಟಲ್ ಡಿಸೇಬಿಲಿಟಿ ಇದೆ. ಅದಕ್ಕೆ ಚಿಕ್ಕ ಮಗು ತರ ಆಡ್ತಿರ್ತಾನೆ. ಮತ್ತೆ ಈ ಹಳ್ಳಿಯ ಹಿರಿಯರ ಬಗ್ಗೆ ಇನ್ನೊಂದು ವಿಷಯ ಏನಂದ್ರೆ ಅವರೆಲ್ಲರ ಮನೆಯಲ್ಲಿ ಒಂದು ಬ್ಲಾಕ್ ಬಾಕ್ಸ್ ಇದೆ. ಅದರಲ್ಲಿ ಏನೋ ರಹಸ್ಯವಾಗಿ ಇಟ್ಟಿದ್ದಾರೆ. ಏನಿದೆ ಅದರಲ್ಲಿ ಅಂತ ಅವರಿಗೆ ಬಿಟ್ರೆ ಯಾರಿಗೂ ಗೊತ್ತಿಲ್ಲ.
ನೆಕ್ಸ್ಟಿನಲ್ಲಿ ಲೂಷಿಯಸ್, ಐವಿ ಮತ್ತೆ ನೋವಾ ಕುತ್ಕೊಂಡು ಮಾತಾಡ್ತಿದ್ದಾಗ ಐವಿ ಲೂಷಿಯಸ್ಗೆ ಹೇಳ್ತಾಳೆ, ನನಗೆ ಗೊತ್ತು ನೀನು ನನ್ನ ಇಷ್ಟ ಪಡ್ತಿದ್ಯಾ ಅಂತ, ಯಾಕಂದ್ರೆ ಇವರಿಬ್ರು ಚಿಕ್ಕವರಿದ್ದಾಗ್ಲಿಂದನೂ ಫ್ರೆಂಡ್ಸ್ ಆಗಿದ್ರು. ಆದ್ರೆ ಒಂದಿನ ಸಡನ್ ಆಗಿ ಲೂಷಿಯಸ್ ಇವಳಿಂದ ದೂರ ಹೋಗಿರ್ತಾನೆ, ಇವಳನ್ನ ಟಚ್ ಕೂಡ ಮಾಡ್ತಿರಲ್ಲ. ಈ ಹಳ್ಳಿಯಲ್ಲಿ ಇರೋರು ಯಾರನ್ನ ಪ್ರೀತಿಸ್ತಾರೋ ಅವರನ್ನ ಮುಟ್ಟೋದಕ್ಕೆ ಸಂಕೋಚ ಪಡ್ತಾರೆ. ಆದ್ರೆ ಪ್ರೀತಿಸಿ ಮದುವೆ ಆಗೋರಿಗೆ ಇಲ್ಲಿ ಒಪ್ಪಿಗೆ ಇದೆ. ಹೀಗೆ ಮಾತಾಡ್ಬೇಕಾದ್ರೆ ನೋವಾ ಹೋಗಿ ರೆಡ್ ಕಲರ್ ಬೆರೀಸ್ ನ ತಗೊಂಡ್ ಬರ್ತಾನೆ. ಇದು ಇವನಿಗೆ ಎಲ್ಲಿಂದ ಸಿಕ್ತು ಅಂತ ಲೂಷಿಯಸ್ಗೆ ಗೊತ್ತಾಗಲ್ಲ. ಹಳ್ಳಿಯ ಒಳಗಂತೂ ಕೆಂಪು ಬಣ್ಣದ ಹಣ್ಣಾಗ್ಲಿ ಬೇರೆ ಏನೇ ವಸ್ತುಗಳಾಗ್ಲಿ ಇಲ್ಲ. ಮೋಸ್ಟ್ಲಿ ಕಾಡಿನ ಒಳಗೆ ಹೋಗಿ ಇವನು ತಗೊಂಡ್ ಬಂದಿದ್ದಾನೆ ಅಂತ ಮತ್ತೆ ಹಿರಿಯರನ್ನ ಭೇಟಿ ಮಾಡಿ ನೋವಾ ಕಾಡಿನ ಒಳಗೆ ಹೋಗಿ ಬಂದಿದ್ದಾನೆ. ಆದ್ರೂ ಆ ಜೀವಿಗಳು ಅವನಿಗೆ ಏನು ಮಾಡಿಲ್ಲ, ಯಾಕಂದ್ರೆ ಅವನ ಮಾನಸಿಕ ಸ್ಥಿತಿ ಸರಿ ಇಲ್ಲ, ಅವನು ಇನ್ನೋಸೆಂಟ್ ಅಂತ. ಅದಕ್ಕೆ ನಾನು ಕೂಡ ಕಾಡನ್ನ ದಾಟಿ ಹೋಗ್ಬೋದು, ನಾನೇನು ಮಾಡ್ದಲೆ ಸುಮ್ನೆ ಹೋದ್ರೆ ನನ್ನಿಂದ ಏನು ತೊಂದರೆ ಆಗಲ್ಲ ಅಂತ ಆ ಜೀವಿಗಳು ನನಗೂ ಕೂಡ ಏನು ಮಾಡಲ್ಲ ಅಂತ ಹೇಳಿದ್ರು ಕೂಡ ಇಲ್ಲ ಹೋಗೋಕ್ ಬಿಡಲ್ಲ ಅಂತ ವಾಪಸ್ ಕಳಿಸ್ತಾರೆ ಹಿರಿಯರು. ಲೂಷಿಯಸ್ ಮನೆಗೆ ಬಂದಾಗ ಇವನ ಅಮ್ಮ ಆಲಿಸ್ ಹೇಳ್ತಾಳೆ, ನಾನು ಈಗ ಕೊನೆ ಬಾರಿ ಟೌನ್ ನ ಬಗ್ಗೆ ಮಾತಾಡ್ತಾ ಇದ್ದೀನಿ, ಮತ್ತೆ ಟೌನ್ ನ ಹೆಸರು ಹೇಳೋಕ್ಕೂ ನನಗೆ ಇಷ್ಟ ಇಲ್ಲ. ನಿಮ್ಮಪ್ಪ ಒಂದಿನ ಮಾರ್ಕೆಟ್ಗೆ ಅಂತ ಹೋದವರು ವಾಪಸ್ ಬಂದಿರಲ್ಲ, ಅವ್ರ ಹತ್ರ ಇದ್ದ ದುಡ್ಡನ್ನೆಲ್ಲ ಕಿತ್ಕೊಂಡು ಬೆತ್ತಲೆ ಮಾಡಿ ನೀರಿಗೆ ಬಿಸಾಕಿ ಹೋಗಿದ್ರು. ಅವರು ಸಾಯ್ಬೇಕಾದ್ರೆ ಎಷ್ಟು ನೋವು ಅನ್ಭವಿಸಿದ್ರೋ ಏನೋ ಗೊತ್ತಿಲ್ಲ. ಅಷ್ಟೊಂದು ಕ್ರೂರವಾಗಿರೋ ಟೌನ್ಗೆ ನೀನು ಹೋಗ್ತೀನಿ ಅಂತಿದ್ಯಲ್ಲ, ಇದು ಸರಿ ಇಲ್ಲ ಅಂದಾಗ ಲೂಷಿಯಸ್ ಹೇಳ್ತಾನೆ, ನಾನೇ ನನ್ನೊಳ್ಳೇದಕ್ಕೆ ಹೋಗ್ತೀನಿ ಅಂತ ಹೇಳ್ತಿಲ್ಲ. ಹಳ್ಳಿಯಲ್ಲಿ ಒಬ್ರಲ್ಲ ಒಬ್ರು ಒಂದಲ್ಲ ಒಂದು ಕಾಯಿಲೆಯಿಂದ ಸಾವನ್ನಪ್ತಿದ್ದಾರೆ. ಹುಷಾರಾಗೋದಕ್ಕೆ ಮೆಡಿಸಿನ್ಸ್ ಟೌನ್ ಅಲ್ಲಿ ಸಿಕ್ತಿದ್ರು ಕೂಡ. ನಾನು ಜನರ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಎಂದಾಗ ಆಲಿಸ್ ನಾನು ನನ್ನ ಮಗನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿರೋದು ಅಂತ ಹೇಳ್ತಾಳೆ. ನೆಕ್ಸ್ಟಿನಲ್ಲಿ ಎಲ್ಲರ ಮಾತನ್ನ ಮೀರಿ ಲೂಷಿಯಸ್ ಕಾಡಿಗೆ ಹೋಗ್ತಾನೆ. ಆದ್ರೆ ಟೌನ್ಗೆ ಸದ್ಯಕ್ಕೆ ಹೋಗೋದಿಲ್ಲ. ಕಾಡಿನ ಒಳಗೆ ಅವನು ಹೋಗಿ ಸುಮ್ನೆ ಓಡಾಡ್ಕೊಂಡು ಬರ್ತಾನೆ. ಆ ಜೀವಿಗಳು ಇಲ್ಲೇ ಹತ್ರದಲ್ಲಿ ಶಬ್ದ ಮಾಡ್ತಿದ್ರು ಕೂಡ ಇವನಿಗೆ ಏನು ಮಾಡೋದಿಲ್ಲ. ಅದಕ್ಕೆ ಧೈರ್ಯವಾಗಿ ವಾಪಸ್ ಬರ್ತಾನೆ. ಮತ್ತೆ ನಾನು ಇದೇ ರೀತಿ ಟೌನ್ಗೆ ಹೊರಡ್ತೀನಿ, ಆ ಜೀವಿಗಳು ಏನು ಮಾಡೋದಿಲ್ಲ ಅಂತ. ಇವತ್ ರಾತ್ರಿ ಐವಿ ಲೂಷಿಯಸ್ಗೆ ಹೇಳ್ತಾಳೆ, ನನ್ನ ಅಕ್ಕ ಕಿಟಿ ಬೇರೆ ಹುಡುಗನ ಜೊತೆ ಮದುವೆ ಆಗ್ತಿದ್ದಾಳೆ, ನನಗೂ ಈಗ ಸಮಾಧಾನ ಆಯ್ತು, ಈಗ ನಾನು ಕೂಡ ಯಾರನ್ನಾದ್ರೂ ಪ್ರೀತಿಸಬಹುದು ಅಂತ ಇಂಡೈರೆಕ್ಟ್ ಆಗಿ ನಾನು ನಿನ್ನ ಇಷ್ಟಪಡ್ತಾ ಇದ್ದೀನಿ ಅಂತ ಲೂಷಿಯಸ್ಗೆ ಹೇಳ್ತಾಳೆ. ಅದೇ ಇನ್ನೊಂದ್ ಕಡೆ ವಾಚ್ ಟವರ್ ನ ಮೇಲಿದ್ದ ಹುಡುಗ ಕಾಡಿನಿಂದ ಒಂದು ಜೀವಿ ಹಳ್ಳಿಯ ಕಡೆ ಓಡ್ ಬರ್ತಿರೋದನ್ನ ನೋಡಿ ಬೆಲ್ನ ಹೊಡೆದು ಎಲ್ಲರಿಗೂ ಎಚ್ಚರಗೊಳಿಸ್ತಾನೆ. ಹೊರಗೆ ಇದ್ದವರೆಲ್ಲ ಹೆದರ್ಕೊಂಡು ಮನೆಯ ಬೇಸ್ಮೆಂಟ್ ಗೆ ಹೋಗಿ ಬಚ್ಚಿಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಲೂಷಿಯಸ್ ಕೂಡ ಎಲ್ಲರಿಗೂ ಬಚ್ಚಿಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾನೆ. ಹೀಗೆ ಹೆಲ್ಪ್ ಮಾಡ್ತಿರ್ಬೇಕಾದ್ರೆ ಆ ಕ್ರಿಯೇಚರ್ ಒಂದು ಮನೆ ಹತ್ರ ಬರೋದನ್ನ ನಾವು ನೋಡ್ತೀವಿ. ಈ ಜೀವಿಯ ದೇಹ ಏನೋ ಮನುಷ್ಯರ ರೀತಿ ಇದೆ, ಆದ್ರೆ ಮುಖ ಕಾಡು ಹಂದಿಯ ರೀತಿ, ಕೈ ಬೆರಳಿನ ಉಗುರುಗಳೆಲ್ಲ ತುಂಬಾನೇ ಉದ್ದ ಇದೆ, ಬೆನ್ನಿನ ಮೇಲೆ ಏನೋ ಬೇರುಗಳ ರೀತಿ ಬೆಳ್ಕೊಂಡಿದೆ. ಇನ್ನೊಂದ್ ಕಡೆ ಇದೇ ಸರಿಯಾದ ಸಮಯ ಲೂಷಿಯಸ್ ನ ಪ್ರೀತಿಯನ್ನ ಟೆಸ್ಟ್ ಮಾಡೋಕೆ ಅಂತ ಬೇಸ್ಮೆಂಟ್ ಗೆ ಹೋಗ್ದಲ್ಲೇ ಮನೆಯ ಡೋರ್ ಅನ್ನ ಓಪನ್ ಮಾಡ್ಕೊಂಡು ನಿಂತ್ಕೊಂಡಿದ್ದಾಳೆ ಐವಿ. ನಾನು ಸೇಫ್ ಆಗಿದ್ದೀನ ಅಂತ ನೋಡೋದಕ್ಕೆ ಲೂಷಿಯಸ್ ಬಂದೇ ಬರ್ತಾನೆ ಅಂತ ಕಾಯ್ತಾ ಇದ್ದಾಳೆ. ಇದೇ ಸಮಯಕ್ಕೆ ಒಂದು ಕ್ರೀಚರ್ ಇವಳ ಹತ್ರನೇ ಬರ್ಬೇಕಾದ್ರೆ ಲೂಷಿಯಸ್ ಬೇಗ ಬಂದು ಇವಳ ಕೈಯನ್ನ ಹಿಡ್ಕೊಂಡು ಹೋಗಿ ಬೇಸ್ಮೆಂಟ್ ಗೆ ಇವಳನ್ನ ಕರ್ಕೊಂಡು ಬರ್ತಾನೆ. ಈ ಜೀವಿಗಳೆಲ್ಲ ವಾಪಸ್ ಕಾಡಿಗೆ ಹೋಗಿ ಬೆಳಗ್ಗೆ ಆದಾಗ ಹಿರಿಯರೆಲ್ಲ ಸೇರಿ ಜನರ ಜೊತೆ ಮೀಟಿಂಗ್ ಮಾಡಬೇಕಾದ್ರೆ ಆ ಜೀವಿಗಳು ಮನೆಗಳ ಬಾಗಿಲ ಮೇಲೆ ರೆಡ್ ಕಲರ್ ಅಲ್ಲಿ ಮಾರ್ಕ್ ಮಾಡಿ ಹೋಗಿದ್ದಾವೆ. ಇದು ನಮಗೆ ಅವರು ನೀಡಿರೋ ವಾರ್ನಿಂಗ್. ಇಲ್ಲಿವರೆಗೂ ಯಾವುದೇ ಜೀವಿಗಳು ಇಲ್ಲಿಗೆ ಬಂದು ನಮಗೆ ತೊಂದರೆ ಕೊಟ್ಟಿರ್ಲಿಲ್ಲ, ಈಗ ಬಂದಿದ್ದಾರೆ ಅಂದ್ರೆ ನಮ್ಮಿಂದ ಏನೋ ತಪ್ಪಾಗಿದೆ. ಏನ್ ತಪ್ಪಾಗಿದೆ ಅಂತ ಯಾರಿಗಾದ್ರೂ ಗೊತ್ತಾ ಅಂದಾಗ ಒಬ್ರು ಹಿರಿಯರು ಲೂಷಿಯಸ್ ಬರ್ದಿರೋ ಲೆಟರ್ ಅನ್ನ ಓದ್ತಾರೆ. ಅದರಲ್ಲಿ ಲೂಷಿಯಸ್ ತಪ್ಪನ್ನ ಒಪ್ಕೊಂಡಿದ್ದಾನೆ, ನಾನು ಕಾಡಿಗೆ ಹೋಗಿದ್ದೆ, ಅದಕ್ಕೆ ಇದೆಲ್ಲ ಆಗ್ತಿರೋದು ಅಂತ. ಆದ್ರೆ ಹಿರಿಯರು ಇವನಿಗೆ ಬಯೋಕ್ ಹೋಗಲ್ಲ, ನಿನಗೆ ತುಂಬಾನೇ ಧೈರ್ಯ ಇದೆ, ನೀನ್ ಮಾಡಿರೋ ತಪ್ಪನ್ನ ಒಪ್ಕೊಂಡಿದ್ಯಾ, ಮತ್ತೆ ಆ ತಪ್ಪನ್ನ ಮಾಡೋಕ್ ಹೋಗ್ಬೇಡ, ಈಗ ಬೇಜಾರ್ ಮಾಡ್ಕೋಬೇಡ ಅಂತ ಹೇಳಿ ಕಳಿಸ್ತಾರೆ. ನೆಕ್ಸ್ಟಿನಲ್ಲಿ ಕಿಟಿಯ ಮದುವೆ ಆಗ್ತಿರೋದನ್ನ ತೋರಿಸ್ತಾರೆ. ಎಲ್ಲ ಖುಷಿಯಾಗಿನೇ ನಡೀತಾ ಇದೆ. ಇವರು ಒಂದು ಪ್ರಾಣಿಯ ಮಾಂಸವನ್ನ ಕಾಡಿನ ಒಳಗೆ ಬಿಸಾಕ್ತಾರೆ. ಆ ಕಾಡಿನಲ್ಲಿರೋ ಜೀವಿಗಳಿಗೆ ಇದೊಂದು ರೀತಿಯ ಆಫರಿಂಗ್. ಐವಿ ಮತ್ತೆ ಊರಿನ ಹಿರಿಯರೊಬ್ಬರು ಮಾತಾಡ್ತಿರ್ಬೇಕಾದ್ರೆ ಇವರು ಹೇಳ್ತಾರೆ, ನನ್ನ ಅಕ್ಕ ನೋಡೋದಕ್ಕೆ ಸೇಮ್ ಕಿಟಿಯ ರೀತಿನೇ ಇದ್ಲು, ಆದ್ರೆ ಒಂದಿನ ಟೌನ್ ಅಲ್ಲಿ ಅವಳ ಮೇಲೆ ಕೆಲವು ಹುಡುಗರು ಅತ್ಯಾಚಾರ ಮಾಡಿ ಸಾಯಿಸಿದ್ರು. ಆಗ ಅವಳಿಗೆ ಕೇವಲ 23 ವರ್ಷ ವಯಸ್ಸಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ರಾತ್ರಿ ಮದುವೆ ಎಲ್ಲ ಆದ್ಮೇಲೆ ಹಳ್ಳಿಯವರೆಲ್ಲ ಸೇರ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದಾಗ ಇಬ್ರು ಹುಡುಗರು ಕಿರ್ಚಾಡ್ಕೊಂಡು ಬಂದು ಒಂದು ಶಾಕಿಂಗ್ ವಿಷಯವನ್ನ ಹೇಳ್ತಾರೆ. ಏನಂದ್ರೆ ಮತ್ತೆ ಆ ಜೀವಿಗಳು ಹಳ್ಳಿಗೆ ಬಂದಿದ್ವು, ನಾವೆಲ್ಲ ನೋಡ್ತಿರ್ಬೇಕಾದ್ರೆ ಒಂದು ಜೀವಿ ಕಾಡಿನ ಒಳಗೆ ಓಡೋಯ್ತು ಅಂತ. ಏನ್ ಕತೆ ಅಂತ ನೋಡೋಕೆ ಎಲ್ಲರೂ ತಮ್ಮ ತಮ್ಮ ಮನೆಗಳ ಹತ್ರ ಬಂದಾಗ ಆ ಜೀವಿಗಳು ಇವರು ಸಾಕಿದ್ದ ಪ್ರಾಣಿಗಳನ್ನೆಲ್ಲ ಸಾಯಿಸಿ ಡೆಡ್ ಬಾಡಿಗಳನ್ನ ಬಾಗಿಲಿಗೆ ನೇತಾಕಿ ಹೋಗಿದವೆ. ಮತ್ತೆ ಯಾರಿಂದನಾದ್ರೂ ತಪ್ಪಾಗಿದ್ಯಾ ಅಂತ ಬೆಳಗ್ಗೆ ವಿಚಾರಿಸೋಣ ಅಂತ ಹಿರಿಯರು ಮಾತಾಡ್ಕೊಂಡು
ರಾತ್ರಿ ಎಲ್ಲರೂ ಮಲಗಿದ್ದಾಗ ಲೂಷಿಯಸ್ ಮಾತ್ರ ಮನೆಯ ಹೊರಗೆ ಕೂತಿರೋದನ್ನ ನೋಡಿ ಇದೇ ಸಿಕ್ಕಿದ ಚಾನ್ಸ್ ಇಲ್ಲಿ ಯಾರು ಇಲ್ಲ ಅಂತ ಐವಿ ಮತ್ತೆ ಅವನಿಗೆ ಇಂಡೈರೆಕ್ಟ್ ಆಗಿ ಪ್ರಪೋಸ್ ಮಾಡ್ತಾಳೆ. ನೀನು ನಮ್ಮ ಮದುವೆ ದಿನ ನನ್ನ ಜೊತೆ ಡ್ಯಾನ್ಸ್ ಮಾಡ್ತೀಯಾ ಅಂತ. ಹೌದು, ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳಿ ಲೂಷಿಯಸ್ ಕೂಡ ಮದುವೆಗೆ ಒಪ್ಕೊಂತಾನೆ. ಮುಂದಿನ ದಿನ ಇವರ ಲವ್ ಸ್ಟೋರಿ ಎಲ್ಲರಿಗೂ ಗೊತ್ತಾಗುತ್ತೆ. ಇದರಿಂದ ಹಳ್ಳಿಯವ್ರಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಮೊದಲೇ ನಾನು ಹೇಳಿರೋ ಹಾಗೆ ಇಲ್ಲಿ ಪ್ರೀತಿಸಿ ಮದುವೆ ಆಗೋರಿಗೆ ಒಪ್ಪಿಗೆ ಇದೆ. ಈ ವಿಷಯ ಗೊತ್ತಾದ್ಮೇಲೆ ಐವಿಯ ಫ್ರೆಂಡ್ ನೋವಾ ಲೂಷಿಯಸ್ ಹತ್ರ ಬಂದಿದ್ದಾನೆ. ಇವನ್ಗೆ ಕಂಗ್ರಾಚುಲೇಷನ್ಸ್ ಹೇಳೋಕ್ಕಲ್ಲ, ಚಾಕು ಹಾಕೋಕೆ. ನೋವಾ ಇವನ ದೇಹಕ್ಕೆ ಚಾಕುವಿನಿಂದ 3-4 ಬಾರಿ ಚುಚ್ಚಿ ವಾಪಸ್ ತನ್ನ ಮನೆಗೆ ಬಂದಾಗ ಇವನ ತಂದೆ ತಾಯಿ ಇವನ ಕೈ ರಕ್ತ ಆಗಿರೋದನ್ನ ನೋಡಿ ಯಾರಿಗೆ ಏನ್ ಮಾಡ್ದಪ್ಪ ಅಂತ ಕೇಳಿದ್ರು ಹೇಳ್ತಿಲ್ಲ. ಅದಕ್ಕೆ ಇವನ ತಂದೆ ತಾಯಿ ಕೂಡ ಹಿರಿಯರಾಗಿರೋದ್ರಿಂದ ಹಳ್ಳಿಯಲ್ಲಿ ಯಾರಿಗೆ ಏನಾಗಿದೆ ಅಂತ ನೋಡಿ ಅಂತ ಹೇಳಿ ಎಲ್ಲರನ್ನ ಕಳಿಸ್ತಾರೆ. ಜನರು ಗಾಬರಿಯಾಗಿ ಯಾರಿಗೇನಾಯ್ತು ಅಂತ ಹಳ್ಳಿ ತುಂಬಾ ಎಲ್ಲರೂ ಸೇಫ್ ಆಗಿದಾರ ಅಂತ ನೋಡ್ತಿದ್ದಾಗ ಈ ವಿಷಯ ಐವಿಗೆ ಗೊತ್ತಾಗಿ ಸೀದಾ ಲೂಷಿಯಸ್ ನ ಮನೆಗೆ ಬರ್ತಾಳೆ. ಯಾಕಂದ್ರೆ ಅವಳಿಗೆ ಡೌಟ್ ಇತ್ತು, ನೋವಾ ಇವಳನ್ನ ಪ್ರೀತಿಸ್ತಿದ್ದ. ಅದಕ್ಕೆ ಲೂಷಿಯಸ್ ಮತ್ತೆ ಐವಿಯ ಮದುವೆಯ ಬಗ್ಗೆ ಗೊತ್ತಾದಾಗ ಕೋಪದಲ್ಲಿ ನೋವಾ ಹೋಗಿ ಲೂಷಿಯಸ್ ನ ಸಾಯಿಸೋದಕ್ಕೆ ನೋಡಿದಾನೆ. ಐವಿ ಲೂಷಿಯಸ್ ನ ಕರೀತಿದ್ದಾಳೆ, ಆದ್ರೂ ಕೂಡ ಅವನು ಆನ್ಸರ್ ಮಾಡ್ದಲೇ ಇದ್ದಾಗ ಎಲ್ಲಿದ್ದಾನೆ ಅಂತ ಹುಡುಕ್ತಾಳೆ. ಅವನು ಕೆಳಗೆ ಬಿದ್ದಿರೋದು ಗೊತ್ತಾಗಿ ಅಳೋದಕ್ಕೆ ಶುರು ಮಾಡಿದಾಗ ಇದನ್ನ ಕೇಳಿಸ್ಕೊಂಡು ಹಿರಿಯರೆಲ್ಲ ಓಡ್ ಬರ್ತಾರೆ ಲೂಷಿಯಸ್ಗೆ ಟ್ರೀಟ್ಮೆಂಟ್ ಕೊಡೋಕೋಸ್ಕರ. ಟ್ರೀಟ್ಮೆಂಟ್ ಅನ್ನು ಕೊಡೋಕೆ ಬರ್ತಾರೆ, ಆದ್ರೆ ಮೆಡಿಸಿನ್ಸ್ ಇಲ್ವಲ್ಲ. ಸೊ ಅವರು ಅನೌನ್ಸ್ ಮಾಡ್ತಾರೆ ಲೂಷಿಯಸ್ ಇನ್ನು ಬದುಕೋದಿಲ್ಲ, ದೇವರಲ್ಲಿ ಎಲ್ಲರೂ ಪ್ರಾರ್ಥನೆ ಮಾಡಿ ಅಂತ. ಈಗ ಐವಿ ಹಿರಿಯರ ಮುಂದೆ ನಾನು ಟೌನ್ಗೆ ಹೋಗಿ ಲೂಷಿಯಸ್ಗೋಸ್ಕರ ಮೆಡಿಸಿನ್ಸ್ ತಗೊಂಡ್ ಬರ್ತೀನಿ, ಇಲ್ಲ ಅಂದ್ರೆ ನಾನು ಕೂಡ ಜೀವಂತವಾಗಿರೋದಿಲ್ಲ ಅಂದಾಗ ಎಡ್ವರ್ಡ್ ತುಂಬಾನೇ ಯೋಚನೆ ಮಾಡಿ ಇವರೇ ಟೌನ್ಗೆ ಹೋಗೋದಕ್ಕೆ ಡಿಸೈಡ್ ಮಾಡ್ತಾರೆ. ಆದರೆ ಇವರ ಹೆಂಡತಿ ಬಿಡೋದಿಲ್ಲ. ನೀವು ಈ ಹಳ್ಳಿಯನ್ನ ಕಟ್ಟಬೇಕಾದ್ರೆ ಬೇರೆ ಹಿರಿಯರ ತರ ಪ್ರಾಮಿಸ್ ಮಾಡಿದ್ದೀರಾ, ಏನೇ ಆದ್ರೂ ಮತ್ತೆ ಟೌನ್ಗೆ ಹೋಗಲ್ಲ ಅಂತ. ನೀವೇ ಈಗ ಪ್ರಾಮಿಸ್ ನ ಮುರಿತಿದ್ದೀರಲ್ಲ ಅಂದಾಗ ನಾನು ಹೋಗೋದಕ್ಕಾಗದೇ ಇದ್ರೆ ಏನಾಯ್ತು, ನನ್ನ ಮಗಳನ್ನ ಕಳಿಸ್ತೀನಿ, ಇಲ್ಲಿ ಕಣ್ಣಿರೋರ್ಗಿಂತ ಜಾಸ್ತಿ ಅವಳಲ್ಲಿ ಟೌನ್ಗೆ ಹೋಗೋದಕ್ಕೆ ಸಾಮರ್ಥ್ಯ ಇದೆ ಅಂತ ಐವಿಯನ್ನ ಕಳಿಸೋದಕ್ಕೆ ಮುಂದಾಗ್ತಾರೆ. ಇವರು ಐವಿಗೆ ಹೇಳ್ತಾರೆ, ನನ್ನ ತಂದೆ ಅಂದ್ರೆ ನಿಮ್ಮ ತಾತ ತುಂಬಾನೇ ಶ್ರೀಮಂತರಾಗಿದ್ರು, ಅವರನ್ನ ಒಂದಿನ ಒಬ್ಬ ವ್ಯಕ್ತಿ ಶೂಟ್ ಮಾಡಿ ಸಾಯಿಸಿದ್ದ. ನಾವು ಟೌನ್ ಅಲ್ಲಿ ಇದ್ದಾಗ ಈ ಹಳ್ಳಿಯಲ್ಲಿ ದುಡ್ಡು ಕಾಸು ಅನ್ನೋದು ಏನು ಇಲ್ಲ, ಅದಕ್ಕೆ ಖುಷಿಯಾಗಿದ್ದೀವಿ. ದುಡ್ಡು ಅನ್ನೋದು ಮನುಷ್ಯನನ್ನ ಏನ್ ಬೇಕಾದ್ರೂ ಮಾಡುತ್ತೆ ಅಂತ ಹೇಳಿ ಒಂದು ಹಳೆ ಶೆಡ್ ನ ಹತ್ರ ಕರ್ಕೊಂಡ್ ಬರ್ತಾರೆ. ಒಳಗೆ ಏನಿದೆ ಅಂತ ತೋರ್ಸೋದನ್ನ ನೋಡಿ ನೀನು ಕಿರ್ಚಾಡ್ಬೇಡ ಅಂತ ಹೇಳ್ತಾರೆ. ಅಂದ್ರೆ ಈ ಶೆಡ್ನ ಒಳಗೆ ಇವ್ರು ಏನ್ ತೋರ್ಸಿದ್ರು ಅಂತ ಈಗ್ಲೇ ಹೇಳಲ್ಲ, ಸ್ವಲ್ಪ ಹೊತ್ತಾದ್ಮೇಲೆ ಗೊತ್ತಾಗುತ್ತೆ. ಯಾಕಂದ್ರೆ ಅದೇ ಈ ಮೂವಿಯ ದೊಡ್ಡ ಟ್ವಿಸ್ಟ್. ಈಗ ಐವಿಯ ಜೊತೆ ಕಿಟಿಯ ಗಂಡ ಮತ್ತೆ ವಾಚ್ ಟವರ್ ಮೇಲಿದ್ದ ಹುಡುಗ ಇಬ್ರು ಇವಳ ಜೊತೆ ಕಾಡಿನ ಒಳಗೆ ಬರ್ತಾರೆ. ಆದ್ರೆ ಕಾಡಿನಲ್ಲಿ ಆ ಜೀವಿಗಳು ಮಾಡ್ತಿರೋ ಶಬ್ದಗಳಿಂದ ಅರ್ಧ ದಾರಿಯಲ್ಲೇ ಇಬ್ರು ವಾಪಸ್ ಹೋಗ್ತಾರೆ, ನಮ್ ಕೈಯಲ್ಲಿ ಇದೆಲ್ಲ ಆಗಲ್ಲ ಅಂತ. ಆದರೆ ಐವಿ ಮಾತ್ರ ಧೈರ್ಯವಾಗಿ ಮುಂದೆ ಹೋಗ್ತಾಳೆ. ಇಷ್ಟೊಂದು ಧೈರ್ಯ ಹೇಗ್ ಬಂತು ಅಂದಾಗ ಸ್ಟೋರಿ ಫ್ಲಾಶ್ ಬ್ಯಾಕ್ ಹೋಗುತ್ತೆ. ಅವತ್ತು ಇವಳ ತಂದೆ ಎಡ್ವರ್ಡ್ ಇವಳನ್ನ ಹಳೆ ಶೆಡ್ ನ ಒಳಗೆ ಕರ್ಕೊಂಡು ಹೋಗಿ ಏನ್ ತೋರ್ಸಿದ್ರು ಅಂತ ಈಗ ಗೊತ್ತಾಗುತ್ತೆ. ಐವಿ ಶೆಡ್ ನ ಒಳಗೆ ಬಂದು ಇಲ್ಲೇನಿದೆ ಅಂತ ಟಚ್ ಮಾಡಿ ನೋಡಿದಾಗ ಕಾಡಿನಲ್ಲಿರೋ ಆ ಜೀವಿಯ ಕೈಯನ್ನ ಮುಟ್ತಾಳೆ. ತಕ್ಷಣ ಇವಳು ಹಿಂದೆ ಹೋಗಿ ಹೆದರ್ಕೊಂಡು ಕೇಳ್ತಾಳೆ, ಆ ಜೀವಿ ಇಲ್ಲಿಗೆ ಹೇಗ್ ಬಂತು ಅಂತ. ಅದಕ್ಕೆ ಎಡ್ವರ್ಡ್ ಈಗ ರಿವೀಲ್ ಮಾಡ್ತಾನೆ, ಅದು ಒಂದು ಸೂಟ್ ಅಂದ್ರೆ ಕಾಸ್ಟ್ಯೂಮ್ ಅಷ್ಟೇ. ಹಿರಿಯರು ಇದೇ ಕಾಸ್ಟ್ಯೂಮ್ ನ ಹಾಕೊಂಡು ಹಳ್ಳಿಯ ಜನರಿಗೆ ಹೆದರಿಸ್ತಾ ಇರ್ತಾರೆ, ಇವ್ರು ಯಾರು ಟೌನ್ಗೆ ಹೋಗ್ಬಾರ್ದು ಅಂತ. ಎಡ್ವರ್ಡ್ ಐವಿಗೆ ಹೇಳ್ತಾರೆ, ನಾನು ಟೌನ್ ಅಲ್ಲಿ ಇದ್ದಾಗ ಹಿಸ್ಟ್ರಿ ಕ್ಲಾಸ್ ತಗೋಬೇಕಾದ್ರೆ ಈ ಕಾಡಿನಲ್ಲಿ ಆ ಭಯಾನಕವಾದ ಜೀವಿಗಳಿದೆ ಅಂತ ಓದಿದ್ದೆ. ಅದು ನಿಜಾನೋ ಇಲ್ವೋ ಅಂತ ಗೊತ್ತಿಲ್ಲ, ಆದ್ರೆ ಅದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡ್ವಿ. ಈ ಕ್ರಿಯೇಚರ್ನ ಕಾಸ್ಟ್ಯೂಮ್ಗಳನ್ನ ಹಾಕೊಂಡು ನಾವೇ ಇಲ್ಲಿವರೆಗೂ ಹಳ್ಳಿಯಲ್ಲಿ ಓಡಾಡ್ತಿದ್ದು. ನಾವೆಲ್ಲರೂ ಜೀವನದಲ್ಲಿ ಟೌನ್ ಅಲ್ಲಿ ಇದ್ದು ತುಂಬಾನೇ ಕಷ್ಟ ಅನುಭವಿಸಿದೀವಿ, ಅದಕ್ಕೆ ನೀವು ಟೌನ್ಗೆ ಹೋಗೋದು ಬೇಡ ಅಂತ ಈ ರೀತಿ ಮಾಡಿದ್ದು ಅಂತ ಹೇಳಿ ಟೌನ್ಗೆ ಹೋಗೋದಕ್ಕೆ ದಾರಿ ಮತ್ತೆ ಟೌನ್ಗೆ ಹೋದಾಗ ನಮ್ಮ ಹಳ್ಳಿಯ ಬಗ್ಗೆ ಯಾರಿಗೂ ಹೇಳ್ಬೇಡ ಅಂತ ಹೇಳಿ ಕಳಿಸ್ತಾರೆ. ಸೊ ಪ್ರೆಸೆಂಟ್ ಅಲ್ಲಿ ಈಗ ಐವಿ ಕಾಡಿನಲ್ಲಿ ಯಾವುದೇ ಜೀವಿಗಳು ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಹೀಗೆ ಮುಂದೆ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಒಂದು ಗುಂಡಿಯ ಒಳಗೆ ಬೀಳ್ತಾಳೆ. ಆದರೆ ಹೇಗೋ ಮಾಡಿ ಮರದ ಬೇರುಗಳನ್ನ ಇಟ್ಕೊಂಡು ವಾಪಸ್ ಮೇಲೆ ಹತ್ತಿ ಬರ್ಬೇಕಾದ್ರೆ ಒಂದು ಜೀವಿ ನಿಜವಾಗ್ಲೂ ಇಲ್ಲಿಗೆ ಅವಳ ಹತ್ರ ಬರುತ್ತೆ. ನಮ್ಮಪ್ಪ ನೋಡಿದ್ರೆ ಈ ಜೀವಿಗಳು ಕತೆ ಪುರಾಣಗಳಲ್ಲಿರೋದು ಅಂತ ಹೇಳಿದ್ರು, ಇದೇ ನಿಜವಾಗ್ಲೂ ಬಂದಿದ್ಯಲ್ಲ ಅಂತ ಇವಳು ಭಯ ಪಡ್ತಿರ್ಬೇಕಾದ್ರೆ ಆ ಜೀವಿ ಇವಳನ್ನ ಈಗ ಓಡಿಸ್ಕೊಂಡ್ ಬರೋದಕ್ಕೆ ಶುರು ಮಾಡಿದಾಗ ಇವಳು ಮರಗಳ ಹಿಂದೆ ಬಚ್ಚಿಡ್ಕೊಳ್ಳೋದಕ್ಕೆ ಶುರು ಮಾಡ್ತಾಳೆ. ಎಲ್ಲೇ ಹೋದ್ರು ಇವಳು ಆ ಜೀವಿಯಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಅದಕ್ಕೆ ಇವಳು ಒಂದು ಐಡಿಯಾ ಮಾಡಿ ಏನ್ ಮಾಡ್ತಾಳೆ ಅಂದ್ರೆ ಇವಳು ಸ್ವಲ್ಪ ಹೊತ್ತಿಂದ ಒಂದು ಗುಂಡಿಯಲ್ಲಿ ಬಿದ್ದಿದ್ಲಲ್ಲ ಅಲ್ಲಿ ಬಂದು ನಿಂತ್ಕೊಂತಾಳೆ. ಆ ಜೀವಿ ಇವಳ ಹತ್ರನೇ ಜೋರಾಗಿ ಓಡ್ ಬರೋದಕ್ಕೆ ಶುರು ಮಾಡಿದಾಗ ಇನ್ನೇನ್ ಹತ್ರ ಬಂತು ಅನ್ನೋ ಟೈಮ್ಗೆ ಸೈಡ್ಗೆ ಹೋಗ್ತಾಳೆ. ಆ ಜೀವಿ ಹೋಗಿ ಗುಂಡಿಯ ಒಳಗೆ ಬೀಳುತ್ತೆ. ಕೆಳಗೆ ಬಿದ್ದ ಜೀವಿ ಈಗ ತನ್ನ ಮುಖಕ್ಕೆ ಹಾಕಿರೋ ಮಾಸ್ಕ್ ಅನ್ನ ತೆಗೆದಾಗ ನಾವು ನೋಡ್ತೀವಿ ಇದು ನಿಜವಾಗ್ಲೂ ಕಾಡಿನ ಒಳಗೆ ಇರೋ ಆ ಜೀವಿನೇ ಅಲ್ಲ, ಹಿರಿಯರು ಉಪಯೋಗಿಸ್ತಿದ್ದ ಕಾಸ್ಟ್ಯೂಮ್ ಅನ್ನ ಹಾಕೊಂಡ್ ಬಂದಿರೋ ನೋವಾ ಅಂತ.
ನೋವಾ ಲೂಷಿಯಸ್ ನ ಕೊಲ್ಲೋದಕ್ಕೆ ಟ್ರೈ ಮಾಡಿದ್ದಾನೆ ಅಂತ ಅವನನ್ನ ಒಂದು ರೂಮ್ ಅಲ್ಲಿ ಕೂಡ ಹಾಕಿರ್ತಾರೆ. ಆ ರೂಮ್ ನ ಫ್ಲೋರ್ ನ ಕೆಳಗೆ ಒಂದು ಕಾಸ್ಟ್ಯೂಮ್ ಅನ್ನ ಹಿರಿಯರು ಬಚ್ಚಿಟ್ಟಿರ್ತಾರೆ. ಅದೇ ಕಾಸ್ಟ್ಯೂಮ್ ಅನ್ನ ನೋವಾ ಹಾಕೊಂಡು ಕಿಟಕಿಯಿಂದ ಎಸ್ಕೇಪ್ ಆಗಿ ಐವಿ ಮೆಡಿಸಿನ್ ತಗೊಂಡ್ ಬರಬಾರ್ದು ಅಂತ ಅವಳನ್ನ ತಡೆಯೋಕೆ ಬಂದು ಈಗ ಸಾವನ್ನಪ್ಪಿದ್ದಾನೆ. ಈ ಕಾಸ್ಟ್ಯೂಮ್ ಹಾಕೊಂಡು ಐವಿ ಹೋಗಿರೋ ವಿಷಯ ಅವನ ತಂದೆ ತಾಯಿಗೂ ಕೂಡ ಗೊತ್ತಾಗಿ ಅವರಿಬ್ರು ತುಂಬಾನೇ ಅಳೋದಕ್ಕೆ ಶುರು ಮಾಡ್ತಾರೆ. ಸೊ ಕೊನೆಗೂ ಈಗ ಐವಿ ಕಾಡಿನಿಂದ ಹೊರಗೆ ಟೌನ್ ಗೆ ಬಂದಾಗ ಕೆವಿನ್ ಅನ್ನೋ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಫೀಸರ್ ಒಬ್ಬ ಇಲ್ಲಿಗೆ ಬರ್ತಾನೆ. ಇವಳು ಇಲ್ಲಾಕ್ ನಿಂತಿದ್ದಾಳೆ ಅಂತ ವಿಚಾರಿಸೋಕೋಸ್ಕರ ಐವಿ ಕಾಡಿನ ಒಳಗಿಂದ ಬಂದಿದ್ದೀನಿ, ನನಗೆ ಅರ್ಜೆಂಟ್ ಆಗಿ ಈ ಮೆಡಿಸಿನ್ಸ್ ಬೇಕು ಅಂತ ಒಂದು ಚೀಟಿಯನ್ನ ಕೆವಿನ್ ನ ಕೈಗೆ ಕೊಡ್ತಾಳೆ. ಈ ಮೆಡಿಸಿನ್ಸ್ ನ ನೋಡಿ ಯಾರಿಗೋ ಮೋಸ್ಟ್ಲಿ ಏಟ್ ಆಗಿರ್ಬೋದು ಅಂತ ಇವಳಿಗೆ ಇಲ್ಲೇ ಇರೋದಕ್ಕೆ ಹೇಳಿ ತನ್ನ ಆಫೀಸ್ಗೆ ಬರ್ತಾನೆ. ಇಲ್ಲಿ ಈಗ ಇವನ ಸೀನಿಯರ್ ಆಫೀಸರ್ ಕೇಳ್ತಾನೆ ಯಾಕೆ ಏನಾದ್ರೂ ಸಮಸ್ಯೆ ಆಯ್ತಾ ಅಂತ. ಇದಕ್ಕೆ ಕೆವಿನ್ ಐವಿಯ ಬಗ್ಗೆ ಹೇಳೋದಿಲ್ಲ, ಯಾಕೆ ಸುಮ್ನೆ ಅವಳನ್ನ ತೊಂದರೆಯಲ್ಲಿ ಸಿಗಾಕ್ಸೋದು ಅಂತ ಚೀಟಿಯಲ್ಲಿ ಬರ್ದಿರೋ ಮೆಡಿಸಿನ್ಸ್ ಅನ್ನ ಸೀನಿಯರ್ಗೆ ಕಾಣ್ದಲೇ ಇರೋ ಹಾಗೆ ತಗೊಂಡ್ ಹೋಗ್ತಾನೆ. ಈಗ ಸ್ನೇಹಿತರೆ ಇವನು ಮೆಡಿಸಿನ್ಸ್ ತಗೋಬೇಕಾದ್ರೆ ನಾವು ಸೀನಿಯರ್ ನ ಮುಖವನ್ನ ಗ್ಲಾಸ್ ನ ರಿಫ್ಲೆಕ್ಷನ್ ಅಲ್ಲಿ ನೋಡ್ತೀವಿ. ಈ ಪಾತ್ರವನ್ನ ಮಾಡಿರೋರು ಬೇರೆ ಯಾರು ಅಲ್ಲ, ಈ ಮೂವಿಯ ಡೈರೆಕ್ಟರ್ ಎಂ ನೈಟ್ ಶ್ಯಾಮಲನ್ ಅವರು. ಇದು ಇವರ ಕ್ಯಾಮಿಯೋ ಆಗಿತ್ತು. ಮತ್ತೆ ಸ್ನೇಹಿತರೆ ನಾವು ಹಳ್ಳಿಯನ್ನ ನೋಡಿದಾಗ ಇದು 19ನೇ ಶತಮಾನ ಇರಬೇಕು ಅಂತ ಅನ್ಕೊಂಡಿದ್ವಿ, ಆದ್ರೆ ಇದು 19ನೇ ಶತಮಾನ ಅಲ್ಲ. ಮಾಡರ್ನ್ ವೆಹಿಕಲ್ಸ್ ಎಲ್ಲ ಇದೆ, ಮೆಡಿಸಿನ್ಸ್ ಎಲ್ಲ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಸೀನಿಯರ್ ಆಫೀಸರ್ ಓದ್ತಿದ್ದ ನ್ಯೂಸ್ ಪೇಪರ್ ನ ಝೂಮ್ ಮಾಡಿ ನೋಡಿದಾಗ ಆ ಪೇಪರ್ ಮೇಲಿರೋ ಡೇಟ್ 2004. ಆದ್ರೆ ಐವಿಗೆ ಕಣ್ಣು ಕಾಣಿಸದೇ ಇರೋದ್ರಿಂದ ಇವಳು 2004ರಲ್ಲಿ ಇರೋದು ಅಂತ ಗೊತ್ತೇ ಆಗಲ್ಲ. ಕೆವಿನ್ ಐವಿಗೆ ಮೆಡಿಸಿನ್ಸ್ ಕೊಟ್ಟು ಕಳಿಸ್ತಾನೆ. ಅದೇ ಇನ್ನೊಂದ್ ಕಡೆ ಹಳ್ಳಿಯಲ್ಲಿ ಹಿರಿಯರು ತಮ್ಮ ಸೀಕ್ರೆಟ್ ಬ್ಲಾಕ್ ಬಾಕ್ಸ್ ಅನ್ನ ಓಪನ್ ಮಾಡ್ತಾರೆ. ಇದರಲ್ಲಿ ನ್ಯೂಸ್ ಪೇಪರ್ ಮತ್ತೆ ಬೇರೆ ಬೇರೆ ವಸ್ತುಗಳಿದಾವೆ. ಇದೆಲ್ಲ ಹಿಂದೆ ಇವರು ಟೌನ್ ಅಲ್ಲಿ ಇದ್ದಾಗ ನಡೆದಿದ್ದ ಘಟನೆಗಳನ್ನ ನೆನಪಿಸುತ್ತೆ. ಸೊ ಏನಾಗಿರುತ್ತೆ ಅಂದ್ರೆ ಸ್ನೇಹಿತರೆ, ಮೊದಲು ಈ ಹಳ್ಳಿಯಲ್ಲಿ ಇದ್ದ ಹಿರಿಯರೆಲ್ಲ ಟೌನ್ ಅಲ್ಲಿ ವಾಸವಾಗಿದ್ರು. ಎಡ್ವರ್ಡ್ ಪ್ರೊಫೆಸರ್ ಆಗಿದ್ರು. ಇವರ ತಂದೆಯನ್ನ ಅವರ ಬಿಸ್ನೆಸ್ ಪಾರ್ಟ್ನರೇ ಶೂಟ್ ಮಾಡಿ ಸಾಯಿಸಿರ್ತಾನೆ. ಆಲಿಸ್ ನ ಗಂಡನ ಜೊತೆ ಏನಾಗಿತ್ತು ಅಂತ ಅವಳು ತನ್ನ ಮಗನಿಗೆ ಹೇಳಿರ್ತಾಳೆ. ಇದೇ ರೀತಿ ಹಿರಿಯರ ಫ್ಯಾಮಿಲಿಗೆ ಸೇರಿದ ಮೆಂಬರ್ಸ್ ಒಂದಲ್ಲ ಒಂದು ಕ್ರೈಮ್ಗೆ ತುತ್ತಾಗಿ ಸಾವನ್ನಪ್ಪಿರ್ತಾರೆ. ಅದಕ್ಕೆ ಏನ್ ಮಾಡೋದು ಅಂತ ಎಡ್ವರ್ಡ್ ಯೋಚನೆ ಮಾಡ್ತಿದ್ದಾಗ ಒಂದು ಕೌನ್ಸಿಲಿಂಗ್ ಕ್ಲಿನಿಕ್ ಅಲ್ಲಿ ಕ್ರೈಮ್ಸ್ಗೆ ತುತ್ತಾದ ಫ್ಯಾಮಿಲಿನ ಭೇಟಿ ಮಾಡಿ ಒಂದು ಪ್ಲಾನ್ ಮಾಡ್ತಾರೆ. ಕಾಡಿನ ಒಳಗೆ ಹಳ್ಳಿಯನ್ನ ಕಟ್ಟೋದು. ಹೇಗೋ ಎಡ್ವರ್ಡ್ ನ ಹತ್ರ ತುಂಬಾನೇ ದುಡ್ಡಿರುತ್ತೆ, ಅದು ತಮ್ಮ ತಂದೆ ಬಿಟ್ಟೋಗಿರೋದು. ಎಡ್ವರ್ಡ್ ಏನ್ ಮಾಡ್ತಾರೆ ಅಂದ್ರೆ ಗೌರ್ಮೆಂಟ್ಗೆ ದುಡ್ಡನ್ನ ಕೊಟ್ಟು ಯಾವುದೇ ಏರೋಪ್ಲೇನ್ ಈ ಹಳ್ಳಿಯ ಮೇಲೆ ಹಾರಾಟ ಮಾಡ್ದಲಿರೋ ಹಾಗೆ ನೋಡ್ಕೊಂತಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಅವಾಗವಾಗ ಫಂಡ್ ಮಾಡಿ ಈ ಕಾಡನ್ನ ರಿಸರ್ವ್ಡ್ ಫಾರೆಸ್ಟ್ ಆಗಿ ಮಾಡ್ಕೊಂತಾರೆ. ಯಾರು ಒಳಗೆ ಬರಬಾರ್ದು, ಹಳ್ಳಿಯನ್ನ ಸೀಕ್ರೆಟ್ ಆಗಿ ಇಡಬೇಕು ಅಂತ. ಇದೆಲ್ಲ ಆಗಿದ್ದು 1970ರ ಆಸುಪಾಸಲ್ಲಿ. ಹಳ್ಳಿಯಲ್ಲಿ ಹುಟ್ಟಿರೋ ಮಕ್ಕಳಿಗೆ ಹೊರಗಡೆ ಪ್ರಪಂಚ ಯಾವ ರೀತಿ ಇದೆ ಅಂತಾನೂ ಗೊತ್ತಿಲ್ಲ. ಈಗ ಮೆಡಿಸಿನ್ಸ್ ತಗೊಂಡು ಐವಿ ವಾಪಸ್ ಬಂದಾಗ ಇವಳು ಕಾಡಿನಲ್ಲಿ ಇದ್ದ ಜೀವಿಯನ್ನ ಗುಂಡಿಯ ಒಳಗೆ ಬೀಳಿಸಿ ಸಾಯಿಸಿದೆ ಅಂತ ಹೇಳ್ತಾಳೆ. ಇದರಿಂದ ನೋವಾ ಅವರ ಅಮ್ಮ ಅಳೋದಕ್ಕೆ ಶುರು ಮಾಡ್ತಾರೆ. ಕಾರಣ ನೋವಾನೇ ಕ್ರೀಚರ್ ಅಂತ ಗೊತ್ತಾಗಿದೆ. ನಿಮ್ಮ ಮಗ ನಾವು ಹೇಳಿದ ಸುಳ್ಳನ್ನ ನಿಜ ಮಾಡೋಕೆ ಹೋಗಿ ಸಾವನ್ನಪ್ಪಿದ್ದಾನೆ. ಇದರಿಂದ ಕಾಡಿನಲ್ಲಿ ಆ ಜೀವಿಗಳು ನಿಜವಾಗ್ಲೂ ಇದಾವೆ ಅಂತ ಹಳ್ಳಿಯವರು ಹೆದರ್ಕೊಂಡು ಕಾಡಿನ ಒಳಗೆ ಹೋಗಲ್ಲ. ನೋವಾನ ಡೆಡ್ ಬಾಡಿ ತಗೊಂಡ್ ಬಂದು ಸರಿಯಾಗಿ ಅಂತ್ಯ ಸಂಸ್ಕಾರ ಮಾಡೋಣ, ಆದ್ರೆ ಬೇರೆಯವ್ರ ಯಾರಿಗೂ ನೋವಾ ಜೊತೆ ಏನಾಯ್ತು ಅಂತ ಗೊತ್ತಾಗೋದ್ ಬೇಡ, ಅವನು ಆ ಜೀವಿಗಳ ಕೈಗೆ ಸಿಗಾಕೊಂಡು ಸಾವನ್ನಪ್ಪಿದ್ದಾನೆ ಅಂತ ಹೇಳೋಣ ಅಂತ ಎಡ್ವರ್ಡ್ ಹೇಳ್ತಾರೆ. ಲೂಷಿಯಸ್ಗೆ ಐವಿ ತಂದಿರೋ ಮೆಡಿಸಿನ್ಸ್ ಇಂದ ಟ್ರೀಟ್ಮೆಂಟ್ ಕೊಡೋಕೆ ಮುಂದಾದಾಗ ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಈ ಮೂವಿ ರಿಲೀಸ್ ಆಗಿದ್ದಾಗ ಸ್ನೇಹಿತರೆ ಒಳ್ಳೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಏನೋ ಮಾಡಿತ್ತು, ಆದ್ರೆ ಕ್ರಿಟಿಕ್ಸ್ಗೆ ಅಷ್ಟೊಂದು ಮೂವಿ ಇಷ್ಟ ಆಗಿರ್ಲಿಲ್ಲ. ಕಾರಣ ಏನಂದ್ರೆ ಕೊನೆಯಲ್ಲಿ ಬಂದ ಟ್ವಿಸ್ಟ್ ಅಷ್ಟೊಂದು ಚೆನ್ನಾಗಿಲ್ಲ ಅಂತ. ಆದ್ರೆ ನಂತರ ಆಡಿಯನ್ಸ್ಗೆ ಈ ಮೂವಿ ತುಂಬಾನೇ ಇಷ್ಟ ಆಗೋಕೆ ಶುರು ಆಯ್ತು. ಯಾಕಂದ್ರೆ ಜಗತ್ತು ಯಾವ ರೀತಿ ಇರಬೇಕು ಅಂತ ಎಲ್ಲರೂ ಅನ್ಕೊಂಡಿರ್ತಾರೋ ಅದೇ ರೀತಿ ಇರೋ ಒಂದು ಸಣ್ಣ ಹಳ್ಳಿಯನ್ನ ಇವರು ಸೃಷ್ಟಿ ಮಾಡಿರ್ತಾರೆ. ಹೊರಗಡೆ ಪ್ರಪಂಚದಲ್ಲಿ ತುಂಬಾನೇ ಕ್ರೈಮ್ ನಡೀತಾ ಇರುತ್ತೆ. ಒಬ್ರಿಗೊಬ್ರು ಮೋಸ ಮಾಡೋದು, ಕೊಲೆ ಮಾಡೋದು, ಅತ್ಯಾಚಾರ ಮಾಡೋದು ಬರೀ ಇದೇ ನಡೀತಾ ಇರುತ್ತೆ. ಈ ಹಳ್ಳಿಯಲ್ಲಿ ಯಾವುದೇ ಆದ ಕ್ರೈಮ್ಸ್ ನಡೀತಾ ಇರೋದಿಲ್ಲ. ಆದ್ರೆ ನೋವಾ ಮೊದಲನೇ ಬಾರಿ ಲೂಷಿಯಸ್ ನ ಮೇಲೆ ದಾಳಿ ಮಾಡಿ ಕ್ರೈಮ್ ಮಾಡಿದಾನೆ. ಪ್ರಪಂಚ ಹೇಗೆ ಇರ್ಲಿ, ಮನುಷ್ಯ ಎಲ್ಲಿರ್ತಾನೋ ಅಲ್ಲಿ ಕ್ರೈಮ್ ನಡೆಯೋದಂತೂ ಖಂಡಿತ ಅಂತ ಇಲ್ಲಿ ತೋರಿಸಿದ್ದಾರೆ. ಸೊ ಸ್ನೇಹಿತರೆ ಈ ಮೂವಿ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.